ವೈದ್ಯರು ಹೇಳಿದ ಪ್ರಕಾರ ಶಿ ಈಸ್ ಕಂಪ್ಲೀಟ್ಲಿ ಆಲ್ರೈಟ್ ಅಂತ ಹೇಳಿದ್ರು. ಆಮೇಲೆ ನಾನು ಮಾತಾಡಿದಾಗ ಅವರು ನನ್ನನ್ನು ಗುರುತಿಸಿದ್ರು, ಮಾತಾಡ್ಸಿದ್ದಿಲ್ಲ ಅವ್ರು ಪೈಪ್ ಇದು ಹಾಕಿದ್ರು. ಬಟ್ ಶಿ ಈಸ್ ಕಂಪ್ಲೀಟ್ಲಿ ಆಲ್ರೈಟ್, ಶಿ ವಿಲ್ ಕಮ್ ಬ್ಯಾಕ್ ನಾರ್ಮಲಿ ಅಂತ ಹೇಳಿದ್ರು. ಅದೇ ನಮ್ಗೊಂಥರ ಸಮಾಧಾನ ಆಗಿದೆ. ಯಾಕಂದರೆ ಬೆಳಗ್ಗಿನಿಂದ ನಿಮ್ಮ ವಾಹಿನಿಗಳಲ್ಲೆಲ್ಲ ನೋಡ್ತಾ ಇದ್ದೆ, ಅವ್ರು ಅಡ್ಮಿಟ್ ಆಗಿದ್ದಾರೆ, ಅವ್ರು ಎಲ್ಲೂ ಸಿಗ್ತಿರ್ಲಿಲ್ಲ. ಆ ರಘುಗೆ ಅದೇ ಹೇಳ್ತಾ ಇದೆ, ಯಾವ ನಂಬರ್ ಎತ್ತುತ್ತಾ ಇಲ್ಲ, ನಮ್ಗೆ ಯಾವ ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ, ಏನಾಯಿತು ಏನಾಗಿದೆಯೋ ಏನು ನಮಗೆ ಅಪ್ಡೇಟ್ ಬರ್ತಾ ಇಲ್ಲ. ಯಾರಿಗೂ ತುಂಬ ಜನಕ್ಕೆ ಅವ್ರು ಎಲ್ಲಿದ್ದಾರೆ, ಯಾವ ಹಾಸ್ಪಿಟ್ಲ್ ಅಂತ ಗೊತ್ತಿಲ್ಲ. ಸೊ ಈ ಹುಡುಕಾಟದಲ್ಲೇ ಇದ್ವಿ. ಕೊನೆಗೆ ಶಶಿಕಲಾ ಅವರಿಂದ ನಮಗೆ ಗೊತ್ತಾಯಿತು. ಆಮೇಲೆ ಇಲ್ಲಿಗೆ ಬಂದಾಗ ಮಧ್ಯಾಹ್ನ ಬಂದು ಹೋದಾಗ ಅವರು ಶಿ ವಾಸ್ ಇನ್ ಪ್ರೋಸೆಸ್ಸಲ್ಲಿ ಟ್ರೀಟ್ಮೆಂಟಲ್ಲಿದ್ದಾರೆ ಅಂತ ಹೇಳಿದ್ರು. ಅವ್ರನ್ನ ನೋಡೋಕ್ಕಾಗಲ್ಲ ಅಂತ ಹೇಳಿದ್ರು. ಈಗ ICU ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ. ಡಾಕ್ಟರ್ ಹೇಳಿದ ಪ್ರಕಾರ ನಮ್ಗೆ ಭಾಳ ಸಮಾಧಾನ ಆಯಿತು. ಶಿ ಈಸ್ ಕಂಪ್ಲೀಟ್ಲಿ ಆಲ್ರೈಟ್, ಶೀಲ್ ಕಮ್ ಬ್ಯಾಕ್ ನಾರ್ಮಲಿ. ಆಪರೇಷನ್ ಸಕ್ಸಸ್ ಆಗಿದೆ. ಅವ್ರ ಮಗ ಒಬ್ಬ ಗೊತ್ತು, ಅವ್ರು ಬರ್ತಿದ್ದಂತ ಇನ್ನೇನು ರೀಚ್ ಆಗ್ತಾನೆ ನಮಗೆ ಕಂಪ್ಲೀಟ್ಲಿ ಆಲ್ರೈಟ್ ಅನ್ನೋದೊಂದೇ ಹೆಚ್ಚು ನಮ್ಗೆ ಸಂತೋಷ ಕೊಟ್ಟರು. ರಘು ಒಬ್ಬ ಗೊತ್ತು, ಅವ್ರು ಬಿಟ್ಟರೆ ಬೇರೆ ಯಾರು ಅವ್ರ ಮನೆಯವ್ರು ನನ್ನ ಪರಿಚಯ ಇಲ್ಲ. ಏನು ಹೇಳ್ತೀರಾ ನಿಮ್ಮ ಅವರ ಒಡನಾಟ? ಹೇಮಮ್ಮ ಶಿ ಈಸ್ ಆಲ್ವೇಸ್ ಒಂಥರ ನಮಗೆಲ್ಲ ತುಂಬ ಎನ್ಕರೇಜ್ ಮಾಡೋದಾಗಲಿ, ನಮಗೆ ಸಪೋರ್ಟ್ ಮಾಡೋದಾಗಲಿ. ಅಥವಾ ಮೊನ್ನೆನೂ ಕೂಡ ನೀಲಮ್ಮ ಅವರ ನೋಡೋಕೆ ಬಂದಾಗ ಅವರನ್ನು ಅನಂತಣ್ಣ ಕರ್ಕೊಂಡು ಬರ್ತಾಯಿದ್ರು ಹುಷಾರಾಗಿ. ನಾನು ಅಫ್ಕೋರ್ಸ್ ನಿಮ್ಗಳ ಹತ್ರ ಎಲ್ಲ ಮಾತಾಡ್ತಿದ್ದೆ, ಅವ್ರ ಹತ್ರ ಮಾತಾಡೋಕ್ಕಾಗಲಿಲ್ಲ. ಮನೆಗೆ ಹೋಗಿದ ತಕ್ಷಣ ಫೋನ್ ಮಾಡಿದ್ರು. ನಾನು ಅಂದೆ, ಅಮ್ಮ ನೀನು ಯಾಕೆ ಹುಷಾರಿಲ್ವಾ, ನಿಮ್ಗೆ ಒಂಥರ ಇದ್ದೆ ಅಂದರೆ, ಇಲ್ಲ ನನ್ನ ಮಗನ ಜೊತೆ ಇಷ್ಟು ದಿನ ಇದ್ದೆ ನಾನು ಅಲ್ಲಿ, ಅವ್ರ ಜೊತೆ ಕಳೆದು ಬಂದೆ, ಅದಕ್ಕೋಸ್ಕರ ಸ್ವಲ್ಪ ಸುಸ್ತಾಗಿತ್ತು ಅಷ್ಟೇ. ಏನೂ ಆಗಲ್ಲಪ್ಪ, ಚೆನ್ನಾಗಿದ್ದಾರೆ ಅನ್ನೋದು ಸಮಾಧಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.